ನಟರಾಜ್ ಬೇಳ್ ಸಿಕ್ಕಾಪಟ್ಟೆ ಜನ ಇದರಲ್ಲಿ ಟ್ರೈ ಮಾಡಿರ್ತೀರ. ಎಸ್, ನಮ್ಮದು ಇದೊಂದು ಫೇವ್ರೇಟ್ ಪ್ಲೇಸು ಚಾಟ್ಸ್ ತಿನ್ನೋಕ್ಕೆ. ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟ್ ಲೈಕ್ ಪ್ರೆಗ್ನೆಂಟ್ ಇದ್ದಾಗ ಹೋಗಿದ್ದೆ. ಅದಾದಮೇಲೆ ನಾವು ಇಲ್ಲಿ ಚಾಟ್ಸ್ ತಿನ್ನೋಕೆ ಹೋಗಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಫೇವ್ರೇಟ್ ಪ್ಲೇಸ್ ಅಂತಲೂ ಹೇಳ್ಬೋದು. ಸೊ ನನಗೆ ಅಲ್ಲಿ ಆ್ಯಕ್ಚುಲಿ ದಹಿ ಪೂರಿ ಇಲ್ಲಾಂದರೆ ಸೇವ್ ಪೂರಿ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಪಾನಿಪುರಿ ಅಟ್ ದಿ ಎಂಡ್. ಸೊ ಸಮೋಸ ಚಾಟ್ ಮತ್ತು ದಹಿ ಪೂರಿ ತೊಗೊಂಡಿದ್ದೀವಿ, ಮಸ್ತ್ ಆಯಿತು. ಆ್ಯಂಡ್ ಇಲ್ಲಿ ಪಾಪುಗಂತೂ ಚಾಟ್ಸ್ ತಿನ್ನೋಕ್ಕಾಗಲ್ಲ, ಚುನ್ಮುರಿ ತಿನ್ನಿಸ್ತಾ ಇದ್ದೀವಿ ಹಾಗೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತಂತ. ಬಿಕಾಸ್ ಇಲ್ಲಾಂದರೆ ತಿನ್ನೋಕೆ ಬಿಡಲ್ಲ ಅವನು. ಆ್ಯಂಡ್ ಇಲ್ಲಿ ಪಾನಿಪುರಿ ಬೆಸ್ಟ್ ಪಾರ್ಟ್ ಅಂದರೆ ತಣ್ಣಗೆ ನೀರಲ್ಲಿ ಕೊಡ್ತಾರೆ, ಸಿಕ್ಕಾಪಟ್ಟಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ ಲೈಕ್ ಯಾವಾಗಾದರೂ ಆ ಕಡೆ ಹೋದರೆ, ವಿಮಾನನಗರಕ್ಕೆ ಹೋದರೆ ತಿಂತಾ ಇರ್ತೀವಿ. ಆ್ಯಂಡ್ ನೀವು ಟ್ರೈ ಮಾಡಿಲ್ಲ ಅಂದರೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅದ್ರ ಪಕ್ಕನೇ ಒಂದು ಸುಜಾತ ಮಸ್ತಾನಿ ಅಂತಿದೆ, ಅಲ್ಲಿ ಮ್ಯಾಂಗೋ ಮಸ್ತಾನಿ ಇಸ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ನನಗೆ ಸಿಕ್ಕಾಪಟ್ಟಿ ಇಷ್ಟ ಮ್ಯಾಂಗೋ ಮಸ್ತಾನಿ. ಸೊ ಹೋದಾಗ ಒಂದು ಆಲ್ಮೋಸ್ಟ್ ಲೈಕ್ ಫುಲ್ ಮ್ಯಾಂಗೋ ಮಸ್ತಾನಿ ತಿಂತೀನಿ. ಸೊ ಅದೆಲ್ಲ ತಿನ್ಕೊಂಡು ನಾವು ಮತ್ತು ಗಾಡಿಯಿಂದ ಬಂದೀವಿ. ನನ್ನ ತಮ್ಮನ ಜೊತೆ ಆ್ಯಕ್ಚುಲಿ ಒಂದು ಪಾರ್ಕಿಗೆ ಹೋಗಿದ್ದೀವಿ. ಅಲ್ಲಿ ನಿಯರ್ ಬೈ ಒಂದು ಬಿಗ್ ಪಾರ್ಕ್ ಇತ್ತು. ಸೊ ಅಲ್ಲಿ ಪಾರ್ಕಲ್ಲಿ ಒಂದು ಸ್ವಲ್ಪ ಅವನ ಜೊತೆ ಆಟ ಆಡಿದ್ದೀವಿ, ಪಾಪು ಜೊತೆ. ಸೊ ಅವ್ನು ಕರ್ಕೊಂಡು ಹೋಗಿದ್ದೀವಿ. ಫುಲ್ ಚೆನ್ನಾಗಿದೆ ಈ ಪಾರ್ಕು, ಫುಲ್ ಫ್ರೆಶ್ ಏರ್ ಬರುತ್ತೆ. ಬಟ್ ತುಂಬ ಕ್ರೌಡ್ ಇರುತ್ತೆ, ಆದರೂ ಸ್ಪೇಸ್ ಇದೆ ಕೂತ್ಕೊಳ್ಳೋಕ್ಕೆ. ಅವನು ಅಲ್ಲೇ ಆಟ ಆಡಿದ, ಸ್ವಲ್ಪ ಮಾಮಿ ಜೊತೆನೂ ಸ್ವಲ್ಪ ಆಟ ಆಡಿದ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೀವಿ. ಮನೆಗೆ ಬಂದು ಊಟ ಮಾಡಿಕೊಂಡು ಆ್ಯಂಡ್ ನಮ್ಮ ಮನೆಗೆ ಬಂದೀವಿ. ಸೊ ಹೀಗಿತ್ತು ಇವತ್ತಿನ ದಿನ. ಸಿ ಯು, ಬಾಯ್ ಬಾಯ್, ಟೇಕ್ ಕೇರ್.